ಅತ್ತೆ ಅತ್ತೆ ಸ್ವಲ್ಪ ತೋಟದ ಕಡೆಗೆ ಹೋಗಿ ನೀವು ಸೊಪ್ಪು ಕಿತ್ಕೊಂಡು ಹಂಗೆ ಕರ್ಬೇವಿನ ಗಿಡ ಐತಲ್ಲ ನಮ್ಮ ಹೊಲ್ದಾಗೆ ಆ ಕರ್ಬೇವಿನ ಗಿಡದಾಗೆ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬರೋಣ ಬರ್ರಿ ಅಡುಗೆ ಮಾಡೋಕ್ಕೆ ಕರ್ಬೇವಿನ ಸೊಪ್ಪು ಯಾತೂ ಇಲ್ಲ ಅದನ್ನು ದುಡ್ಡು ಕೊಡ್ತಾ ಇರ್ಬೇಕಾಗುತ್ತೆ. ಬರ್ರಿ ಹೋಗಿ ಕಿತ್ಕೊ ಬರೋಣ. ಏ ಇಲ್ಲಮ್ಮ ನಾನು ಬರಲ್ಲ, ನೀನೇ ಹೋಗಿ ಕಿತ್ಕೊ ಬರೋದು. ಯಾಕತ್ತೆ? ಅಯ್ಯ ನಾನು ನೋಡ್ತಲೇ ಇದ್ದೀನಿ, ನೀನು ಜೈಲಿಂದ ಬಂದಾಗಿಂದನ ಎಲ್ಲೂ ಹೊರಗೆ ಹೋಗ್ತಾನೆ ಇಲ್ಲ. ಹೊರಗಡೆಗೆ ಹೋಗಿ ಬರ್ತೀಯ ಅಷ್ಟೇನೆ, ಏನೋ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತೀಯ, ಜಾಸ್ತಿ ಯಾರನ್ನೂ ಮಾತಾಡ್ಸೋದೇ ಇಲ್ಲ, ಎಲ್ಗನ ಕರೆದ್ರೆ ಬರೋದೇ ಇಲ್ಲ. ಯಾಕತ್ತೆ? ಇನ್ನೇನೆ ಎಲ್ಲಿಗೆ ಹೋದ್ರೂ ಜೈಲಾಗ ಹೆಂಗಿತ್ತು, ಎಂತ ಊಟ ಕೊಡೋರು, ಚೆನ್ನಾಗಿತ್ತ ಅಂತನ ಕೇಳ್ತಾಳೆ ಎಲ್ಲ ಒಳನು. ಅದಕ್ಕೆ ಅತ್ತ ನನಗೆ ಎಲ್ಗನ ಹೋಗಕ್ಕೂ ಮನಸ್ಸೇ ಇಲ್ಲ. ಹೋಗತ್ತ ಆ ಜಯ್ಯಮ್ಮ ಅದು ಹೆಂಗೆ ಧೈರ್ಯವಾಗಿ ಓಡಾಡ್ತಾ ಇದ್ದಾಳೋ ಏನೋ. ಮೊನ್ನೆ ಹೋಗಿದ್ದೆ ತಾಯಿ ಮಗಳನ್ನ ಎಲ್ಗೋ ಹೋಗೋರು, ನಾನು ನೋಡಿ ಯಾಕೋ ಜಯ್ಯಮ್ಮ ಉರ್ಕೊಂಡ್ಲು. ಅದು ಎಲ್ಗೆ ಹೋಗ್ತಿದ್ರೋ ಏನೋ ಇಬ್ರು ಗೊತ್ತಿಲ್ಲ. ಅಯ್ಯೋ ಅತ್ತೆ, ಜಯಕಯ್ಯರು ಅವತ್ತೇನೋ ಎದೆ ಸಿಕ್ಕಿದ್ರು ಅಂತ ಹೇಳ್ದಲ್ಲ ಮೊನ್ನೆ ದಿವಸ, ಅವ್ರ ಅಳಿಯನ ಹತ್ರ ಏನೋ ಡೈವರ್ಸ್ಗೆ ಸೈನ್ ಹಾಕ್ಸ್ಕೊಳಕ್ ಹೋಗಿ ಅದು ಅವಜ್ಜಿಗೆ ಗೊತ್ತಾಗಿ ಅವನಿಗೆ ಎಣ್ಣೆ ಕುಡ್ಸಕ್ಕೆ ಇವರೇ ದುಡ್ಡು ಕೊಟ್ಟು ಕಳ್ಸಿದ್ದಾರೆ. ಆದ್ರೆ ಅವನು ಮಾಯಿನ ಗಂಡ ಕುಡ್ದಿಲ್ಲ, ಕುಡ್ದಿರೋ ತರ ನಾಟಕ ಮಾಡ್ಯವನೇ. ನಾಟಕ ಮಾಡಿ ಈ ಜಯ ಮಗುನು ಮಾಯನ್ಗುನು ಸರಿಯಾಗಿ ಉಗುದ್ ಕಳ್ಸೇವ್ರಂತೆ. ಎಲ್ಲಾರು ಅದನ್ನೇ ಮಾತಾಡ್ತಿದ್ರು. ಓ ಹೌದಾ, ಅದಕ್ಕೆ ನಾವತ್ತು ಹೋಗ್ತಾ ಇದ್ದಿದ್ದು ತಾಯಿ ಮಗಳು, ಅದಕ್ಕೆ ಹಂಗ ಆಡ್ತಿಲ್ಲ ಜಯ್ಯಿ ನಾನು ಮಾತಾಡ್ಸಿದ್ಕೆ. ಹೋಗ್ಲಿ ಬಿಡತ್ತೆ, ಪಾಪ ಮಾಯನ್ಗೋ ಪಾಪ ಅಂತವನ್ನು ಕಟ್ಕೊಂಡು ಇರಕ್ ಆಗ್ತಾ ಇಲ್ಲ, ಜೀವನ ಮಾಡಕ್ ಆಗ್ತಾ ಇಲ್ಲ. ಅವನಿಂದ ಡೈವರ್ಸ್ ಪಡ್ಕೋಬೇಕು ಅಂತಂದ್ರೆ ಅವನು ನನಗೆ ಡೈವರ್ಸ್ ಬೇಡ ಎಂಥದ್ದು ಬೇಡ ಅಂತಾನಂತೆ. ಇಲ್ಲ ನೀವು ಮನೆ ಬಿಟ್ಟು ಹೋಗ್ರಿ ಅಂದ್ರೆ ನೀನು ನಮ್ಮ ಜೊತೆಗೆ ಬರ್ಬೇಕು ಅಂತ ಹೇಳ್ತಾಳಂತ ಅವ್ರ ಅತ್ತೆ. ನೋಡು ಎಂತ ಪರಿಸ್ಥಿತಿ ಪಾಪ. ಅಯ್ಯೋ ಹೋಗ್ಲಿ ಬಿಡೆ, ನಮ್ದೇ ಇಂಥ ಪರಿಸ್ಥಿತಿ, ಅವ್ರ ಪರಿಸ್ಥಿತಿ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗೈತಿ. ಎಲ್ಲೋದಮ್ಮನು ಸಂಬಳನಾದ್ರೂ ತತ್ತಾನೋ ಇಲ್ವೋ ಅಷ್ಟು 35,000 ಸಂಬಳ ಅಂತಿದ್ದ. ಎಷ್ಟು ತತ್ತಾನೋ ಏನ್ ಸುಡ್ಗಾಡು, ಸಂಬಳ ಆಗುತ್ತೆ ಇವತ್ತು ಅಂತ ಹೇಳ್ತಿದ್ದ. ಮತ್ತೆ ಈಗ್ಲಾಗ್ಲ ಬರ್ತಾರೆ, ಇನ್ನೇನು ಟೈಮ್ ಆಯ್ತಲ್ಲಮ್ಮ, ಮನೆಗೆ ಬರೋ ಟೈಮು ಈಗ ಬರ್ತಾರೆ ಇರ್ರಿ ನೋಡೋಣ. ನಾವನು ಎಲ್ಲಾರಂತೇನೆ ದುಡಿತೀವಿ, ಏನು ಯಾರೇನು ಕುತ್ಕೊಂಡು ತಿನ್ನಲ್ಲ. ಮದು ಹೊಲಕ್ಕೆ ಹೋಗ್ತೀವಿ, ಕರ್ಬೇವಿನ ಸೊಪ್ಪು ಕಿತ್ಕೊಬತ್ತಿ ಅಂತಿದ್ರಿ, ಹೋಗ್ಲಿಲ್ವ ಇನ್ನೂನು? ಅಯ್ಯೋ ಒಬ್ಳೆ ಹೆಂಗ್ ಹೋಗೋದು ನಂದಿನಿ, ಅತ್ತೆ ನೋಡಿದ್ರೆ ನಾನು ಬರಲ್ಲ ನೀನೇ ಹೋಗು ಅಂತ ಹೇಳ್ತಾ ಇದ್ದಾರೆ. ನಾನು ಹೊಲ್ದಕ್ಕನ ನಾನು ಒಬ್ಳೆ ಹೋಗೋಣ, ನನ್ನ ಕೈಲಾಗಲ್ಲ. ನೀನೇ ಇಲ್ಲಾಂದ್ರೆ ಸಿದ್ದುಗೆ ಹೇಳು, ಹೆಂಗೋ ಹಸುಗಳು ನಡ್ಕೊಂಡು ಹೋಗ್ತಾರಲ್ಲ ಅಲ್ಲೇ ಕಿತ್ಕೊಂಬರಕ್ಕೆ ಹೇಳು, ಹಂಗೆ ಹೊಲ್ತಕ್ಕೆ ಹೋಗಿ. ಅಲ್ಲ ಹಸುಗಳು 5 ಹಸುಗಳು ನೋಡ್ಕೊಂಡು ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬರೋಕ್ಕಾಗುತ್ತಾ? ಹೆಂಗೋ ನೀವು ಮನೆಯಲ್ಲಿದ್ರಲ್ವಾ, ನೀನು ಅತ್ತೆ ಹೋಗಿ ಕಿತ್ಕೊಬತ್ತೀರಾ, ಹಂಗೇನೆ ಒಂದಿಷ್ಟು ಸೊಪ್ಪು ಪಪ್ಪು ಕಿತ್ಕೊಬತ್ತೀರಾ ಅಂತ ಹೇಳ್ದೆ. ಏನಾಗಲ್ಲ ಅತ್ತೆ, ಆಗಿದ್ದೆಲ್ಲ ಆಗೋಯ್ತು, ಮರ್ತು ಹೋಗ್ಬೇಕು. ಸುಮ್ಮನೆ ಕುತ್ಕೊಂಡಿದ್ರೆ ಆಗಲ್ಲ, ಎಲ್ಲಾರು ಒಂದೊಂದು ಕೆಲಸ ಮಾಡಿದ್ರೇನೆ ಮನೆ ನಡೆಯಾಗದು. ನೀನು ಮಾತಾಡಬೇಡ, ನೀನು ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು. ನನ್ನಿಂದನ? ಏನ್ ಹೇಳ್ತಾ ಇದೀಯತ್ತೆ? ನನ್ನಿಂದನ ಅಥವಾ ನಿಮಗೆ ನೀವೇ ಮಾಡ್ಕೊಂಡಿದ್ದ? ಸುಮ್ಮನೆ ಏನೇನೋ ಮಾತಾಡ್ಬೇಡ್ರಿ, ಒಂದ್ ಸ್ವಲ್ಪ ತಲೆ ಇದ್ರೆ ಯೋಚನೆ ಮಾಡಿ ಮಾತಾಡೋದ್ ಕಲ್ತ್ಕೊಳ್ರಿ. ಹಿಂಗೆಲ್ಲ ಮಾತಾಡ್ಬೇಡ್ರಿ. ನಾನೇನಾದ್ರೂ ಹೇಳಿದ್ನ? ಅವನೇ ಅವನಿಗೂ ದುಡ್ಡು ಕೊಟ್ಟು ನನ್ನ ವಿರುದ್ಧ ಸಾಕ್ಷಿ ಹೇಳಕ್ಕೆ ಪೊಲೀಸ್ನವ್ರ ಹತ್ರ ಹೋಗಕ್ಕೆ ನಾನು ಹೇಳಿದ್ನ ದುಡ್ಡು ಕೊಟ್ಟು? ನೀನೇ ತಾನೇ ಅಜಯತೆ ಮಾತು ಕೇಳ್ಕೊಂಡು ಹೋಗಿದ್ದು, ಅದಕ್ಕೆ ನಿನ್ಗೆ ಸರಿಯಾಗಿ ಶಿಕ್ಷೆ ಆಗೈತೆ ಅಷ್ಟೇನೆ. ಇನ್ನೊಂದ್ಸಲ ಇಂಥದ್ದು ಮಾಡಲ್ಲ ತಗೋ. ಇವಾಗ ನಿನ್ ಶಿಕ್ಷೆ ಆದ್ರೇನೆ ಇನ್ನೊಂದ್ಸಲ ಮಾಡಕ್ಕೆ ಮನ್ಸು ಬರಲ್ಲ, ಅವಾಗ ನೆನಪಾಗುತ್ತೆ ಜೈಲಿಗೆ ಹೋಗಿ ಬಂದಿರೋದು. ನೀನೇನ್ ನನ್ಗೆ ಹೇಳ್ಬೇಡ, ಹೋಗು. ನನ್ನ ಮಗನೂ ಬರ್ತಾನೆ, ಆಗ ಬಂದೇ ಬಿಟ್ನಲ್ಲ, ಅವ್ನು ದುಡಿತಾನೆ, ನಾನು ಕುತ್ಕೊಂಡು ತಿಂತೀನಿ, ನೀನೇನು ಹೇಳ್ಬೇಡ. ಅವನು ಬಂದೇನೋ, ಸಂಬಳ ಆಯ್ತೇನೋ, ಎಷ್ಟು ತಗೊಂಬಂದು ಸಂಬಳನ? ಆಯ್ತಮ್ಮ, 30,000 ರೂಪಾಯಿ ಐತಿದ್ರಾಗೆ. ಇನ್ಮೇಲೆ ನೀವು ಯಾರನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ಇದ್ರಾಗೆ ಒಂದು 10,000 15,000 ಸಾಲ ಕೊಡಬೇಕು. ಆ ಸಾಲ ತೀರಿಸ್ಬಿಟ್ರೆ ನಿನ್ನ ಬೇಲ್ ಕೊಡೋಕ್ಕೆ ಇಸ್ಕೊಂಬಂದಿದ್ವಲ್ಲ, ಆ ಸಾಲ ತೀರಿಸ್ಬಿಡ್ತೀನಿ. ಮಿಕ್ಕಿರೋದ ನಿನ್ನ ಹತ್ರನೇ ಇಟ್ಕೊ. 30,000 ಐತೆ, ಇದ್ರಾಗೆ 5,000 ನನ್ನ ಖರ್ಚಿಗೆ ಏನೇನೋ ಬೇಕು ಇಟ್ಕೊಂಡಿದ್ದೀನಿ ನಾನು. ಇನ್ನು 15,000 ರೂಪಾಯಿ ಇಟ್ಕೊ ನೀನು. 15,000 ರೂಪಾಯಿ ಕೊಡು, ಸಾಲದಾರಿಗೆ ಕೊಡಬೇಕು. ಹೌದೇನೋ, ಸದ್ಯ ನಮ್ಮ ಬಡತನ ನಮ್ಗೆ ಅವಮಾನ ಆಗ್ತಿದ್ದೆಲ್ಲ ಇವತ್ತಿಗೆ ತೀರ್ಬಿಡ್ತಲ್ಲ. ಕೊಡೋಮನು ಹೆಂಗೋ ನನ್ನ ಮಗ ಇರೋದಕ್ಕೆ ನನ್ನ ಅರ್ಥ ಮಾಡ್ಕೊಂಡ. ಅದಕ್ಕೆ ಹೇಳೋದು, ಹೊಟ್ಟೆ ಕೊಟ್ಟಿರೋ ಮಕ್ಕಳೇ ಆಗೋದು ಅಂತನ. ನಾವೆಷ್ಟೇ ಪ್ರೀತಿಯಿಂದನ ಸಾಕಿ ಸಲಹಿದ್ರು ಬೇರೆಯವ್ರ ಮಕ್ಕಳು ನಮ್ಮ ಮಕ್ಕಳು ಆಗಕ್ಕೆ ಸಾಧ್ಯನೇ ಇಲ್ಲ. ಕೊಡು ಅಳಮ್ಮ. ನಿನಗಿನ ಹೆಚ್ಚ, ಇನ್ಮೇಲೆ ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ, ನಾನಿದ್ದೀನಿ. ನನಗೆ 35,000 ರೂಪಾಯಿ ಸಂಬಳ ಬರುತ್ತೆ. ಯಾರೂ ನಮ್ಮ ಅಮ್ಮನ ಬಗ್ಗೆ ಆಗಲಿ ನನ್ನ ಹೆಂಡತಿ ಬಗ್ಗೆ ಆಗಲಿ ಯಾರು ಮಾತಾಡಂಗಿಲ್ಲ, ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಂಗಿಲ್ಲ. ಅಯ್ಯೋ ನನ್ನ ರಾಜ, ನನಗಂತೂ ಈಗ ತುಂಬ ಸಂತೋಷ ಆಯ್ತು ಕಣೋ. ನೀನಿದ್ದಕ್ಕೆ ನನ್ನ ಜೈಲಿಂದ ಬಿಡಿಸ್ಕೊಂಬಂದೆ. ಇಲ್ದಿದ್ರೆ ಇವರೆಲ್ಲರೂ ನಾನು ಜೈಲಾಗೆ ಇರಬೇಕು ಪರ್ಮನೆಂಟ್ ಆಗಿ ಅಂತ ಆಸೆ ಪಡ್ತಿದ್ರು. ಸದ್ಯ ಈಗಲಾದ್ರೂ ದೇವರು ನಮ್ಮ ಕಡೆಗಿದ್ದಾನಲ್ಲ. ಅಯ್ಯೋ ಈಗ ನನಗೆ ತುಂಬ ಸಂತೋಷ ಆಯ್ತಪ್ಪ.
ಹೌದು ರೀ, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ ಬಿಡಿ. ಹೆಂಗೋ ಈಗ 35,000 ರೂಪಾಯಿ ಸಂಬಳ ಸಿಗುತ್ತಲ್ಲ, ಅದರಲ್ಲಿ 5,000 ನೀವು ಖರ್ಚಿಗೆ ಇಟ್ಕೊಂಡು 30,000 ಅತ್ತೆಗೆ ತಂದ್ಕೊಡಿ. ಇಟ್ಕೋತಾರೆ. ಮನೆ ಖರ್ಚಿಗೆ ಅಂತ 5,000 ಹಾಕೋರಲ್ವಾ, 5,000 ಕೊಟ್ಟು ಇನ್ನು 25,000ನ ನಮ್ಮ ಉಳಿತಾಯ ಮಾಡ್ಕೊಂಬನ. ಉಳಿತಾಯ ಮಾಡಿ ನಾವು ಸೈಡ್ ತಗೊಳ್ಳೋಣ. ಏನ್ ಬೇರೆಯವ್ರ ಒಬ್ಬರೇ ಅಲ್ಲ ಸೈಡ್ ತಗೊಂಬದು. ಅಲ್ಲ ಅವ್ರ ಹಸ ಕಾದೇನೆ, ಹಸಕ್ಕೆ ಅದು ಹಾಲು ಕರ್ದೆ ಡೈರಿಗೆ ಹಾಕಿ ಸೈಡ್ ತಂಡವ್ರೆ ಅಂದ್ರೆ ನೀವು 35,000 ರೂಪಾಯಿ ಅಫಿಷಿಯಲ್ ಆಗಿ ಸಂಬಳ ತಂತ ಇದ್ದೀರಾ. ನೀವು ತಾಳಕ್ಕಾಗಲ್ವಾ ಹೇಳಿ? ತಾಂಡೇ ತಾಂತೀರ ಒಂದಲ್ಲ ಒಂದ್ ದಿವಸ. ಏನು ಚಿಂತೆ ಮಾಡ್ಬಿಡಿ ಅತ್ತೆ, ಸುಮ್ಮನೆ ಇರಿ. ಇನ್ಮೇಲೆ ನೀವು ಯಾರನ್ನಾದ್ರೂ ಜಯಕ್ಕ ಅಂತ ಅವ್ರನ್ನ ಮಾತು ಕೇಳಿ ಅದು ಇದು ಮಾಡಕ್ ಹೋಗ್ಬೇಡಿ. ನಾವು ಬೆಳೆದು ತೋರಿಸ್ಬೇಕು ಅವ್ರ ಮುಂದೆ. ಅವ್ರನ್ನ ತುಳಿಯೋದ್ ಬೇಕಾಗಿಲ್ಲ. ನಾವು ಬೆಳೆದ್ರೆ ಅವ್ರ ತಾನಾಗೆ ಕೆಳಗೆ ಹೋಗ್ತಾರೆ. ಅಯ್ಯೋ ಮಧು, ಎಂತ ಮಾತು ಹೇಳಿದೆ ಮಧು. ಆಹಾ, ಇದನ್ನ ಸ್ಟೇಟಸಲ್ಲಿ ಹಾಕಿದ್ರೆ ಪಕ್ಕ ಸಖತ್ ವ್ಯೂಸ್ ಬರುತ್ತೆ ನೋಡು. ನನಗೂ ಕಳಿಸ್ರಿ, ನನಗೂ ಕಳಿಸ್ರಿ ಡೈಲಾಗ ಅಂತ ಹೇಳ್ತಾರೆ. ಮೊಬೈಲ್ ಇದ್ದಿದ್ರೆ ವಿಡಿಯೋನಾದ್ರೂ ಮಾಡ್ತಿದ್ದೆ. ಇನ್ನೊಂದ್ಸಲ ಯಾವತ್ತಾದ್ರೂ ವಿಡಿಯೋ ಮಾಡೋಣ ಬಿಡು, ನಾನು ನೀನು ಸೇರ್ಕೊಂಡು ಒಂದು ರೀಲ್ ಮಾಡೋಣ. ಇದೇ ಡೈಲಾಗ ಅವಾಗಲೂ ಹೇಳು, ಚೆನ್ನಾಗಿ ಹೋಗುತ್ತೆ ವ್ಯೂಸ್. ಓಹೋ, ಏನು ಇವತ್ತು ಖುಷಿಯಾಗಿದ್ದೀರಾ? ತಾಯಿ ಮಗ ಸೊಸೆ ಎಲ್ಲರೂ. ಏನು ಸಂಬಳ ಬಂತೇನು? ಹೌದಜ್ಜಿ, ಇವತ್ತು ನನ್ನ ಸಂಬಳದ ದಿವಸ. ಅದಕ್ಕೆ ಅಮ್ಮಗೆ ಹೇಳ್ತಿದ್ದೆ, ನೀನೇನು ಚಿಂತೆ ಮಾಡಿಬಿಡಮ್ಮ ಅಂತಾನ. ನಾನು ಸಂಪಾದನೆ ಮಾಡ್ತೀನಿ. ನಿಮ್ಮ ಸಿದ್ಧ ಒಬ್ಬನೇ ಅಲ್ಲ ಸಂಪಾದನೆ ಮಾಡೋದು ಗೊತ್ತಿರೋದು. ಆಯ್ತಪ್ಪ, ಸಂತೋಷ. ಸಂಪಾದನೆ ಮಾಡಿದ್ರೆ ಯಾರಿಗೆ ತಾನೇ ಸಂತೋಷ ಆಗಲ್ಲ ಹೇಳು? ಸಿದ್ಧನೂ ನನ್ನ ಮೊಮ್ಮಗನೇ, ನೀನು ನನ್ನ ಮೊಮ್ಮಗನೇ. ಆದ್ರೆ ಒಳ್ಳೆ ರೀತಿಲಿ ಸಂಪಾದನೆ ಮಾಡ್ಬೇಕು ಅಷ್ಟೇನೆ. ಒಳ್ಳೆ ರೀತಿಲೇ ಮಾಡ್ತಾ ಇದೆಯಾ ತಾನೇ? ಅಥವಾ ಅವಾಗ ಯಾವಾಗ್ಲೂ ದಿನಕ್ಕೆ 10,000 ದುಡಿತೀನಿ ಅಂತಾನ ಯಾತ ಡ್ರಗ್ಸ್ ಪಕ್ಸ್ ಎಲ್ಲ ಸಿಗಾಕೊಂಡಿದ್ದಲ್ಲಪ್ಪ, ಜೈಲಿಗೆ ಹೋಗಿದ್ದಲ್ಲ. ಹಂಗೆ ನಾನು ಕಳ ಕೆಲಸ ಮಾಡ್ತಿಲ್ಲ ತಾನೇ? ಯಾಕಜ್ಜಿ ಪದೇ ಪದೇ ಅದನ್ನೇ ಹೇಳಿ ಇದು ಮಾಡ್ತೀಯ? ನಾನೇನು ಅಂಥ ಕೆಲಸ ಏನು ಮಾಡ್ತಿಲ್ಲ. ಒಂದ್ಸಲ ಸಿಗಾಕೊಂಡ್ಮೇಲೆ ತಿರ್ಗಾ ಯಾರು ಅಂಥ ಕೆಲಸ ಯಾರು ಮಾಡ್ತಾರೆ? ಏನೂ ಇಲ್ಲ, ನಾನು ಡಿಗ್ರಿ ಓದಿದ್ದೀನಲ್ವಾ, ಅದಕ್ಕೆ ಇಷ್ಟು ಸಂಬಳ ಕೊಡದೇ ಇದ್ರಿ ಹೆಂಗೆ ಹೇಳು? ನೀನೊಬ್ಳು ಏನು ಸಿದ್ಧನ್ ಥರ ನಾನೇನೇನು ಪೆದ್ದನ ಮಗನ? ನನಗೆ ಚೆನ್ನಾಗಿ ಟ್ಯಾಲೆಂಟ್ ಇದೆ. ಅದಕ್ಕೆ ನನ್ನ ಟ್ಯಾಲೆಂಟ್ ತಕ್ಕಂಗೆ ಕೆಲಸ ಕೊಟ್ಟಿದ್ದಾರೆ, ಸಂಬಳನೂ ಕೊಡ್ತಾ ಇದ್ದಾರೆ. ಅಷ್ಟೇನೆ, ಇನ್ನೇನಿಲ್ಲ. ಸರಿನಪ್ಪ, ಹೆಂಗೋ ಚೆನ್ನಾಗಿರು. ಅವನು ಚೆನ್ನಾಗೇ ಇರ್ತಾನೆ. ಏನು ಮಾಡ್ತೀಯ? ಕೆಲವ್ರ ಕಣ್ಣು ಸರಿ ಇರಲ್ಲ, ಕಣ್ಣು ಬಿದ್ದುಬಿಡುತ್ತೆ. ನನ್ನ ಮಗ ಏನಾದರೂ ಸ್ವಲ್ಪ ಉದ್ಧಾರ ಆಗ್ತಾ ಇದ್ದಾನೆ ಅನ್ನೋದು ಗೊತ್ತಾದ್ರೂ ಸಾಕು, ಅದೇನಾಗುತ್ತೋ ಏನೋ, ಏನಾನ ಒಂದು ತಪ್ಪಿ ಸಿಗಾಕಂತೀವಿ ನಾವಾಗಲಿ ನನ್ನ ಮಕ್ಕಳಾಗಲಿ. ಅದ್ಯಾರು ಏನು ಮಾಟ ಮಂತ್ರ ಮಾಡಿಸ್ತಾರೋ ಏನೋ ಈ ಮನೆಯಾಗಂತೂ. ನಮ್ಮನ್ನು ಕಂಡ್ರೆ ಆಗದೆ ಇರೋರು ಒಬ್ಬರಲ್ಲ ಇಬ್ಬರಲ್ಲ 3-4 ಇದ್ದಾರೆ ಈ ಮನೆಯಾಗೆ. ಏನು ಮಾಡೋದು? ಒಂದೇ ಮನೆಯಾಗೆ ಇದ್ಮೇಲೆ ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ನಾವು. ಯಾರ ಬಗ್ಗೆ ಹೇಳ್ತಾ ಇದ್ದೀಯ? ಯಾರು ಮಾಟ ಮಂತ್ರ ಮಾಡಿಸ್ತಾರೆ? ನಿನಗಿನ್ನ ದೊಡ್ಡ ಮಾಟಗಾತಿ ಯಾರೂ ಇಲ್ಲ. ಸುಮ್ಮನಿರು. ಮಾಟ ಮಂತ್ರ ಅಂತೆ ಮಾಟ ಮಂತ್ರ ಮಾಡಿಸ್ತಾ ಇಡ್ಕೇನೆ ಇವಳಿಗೆ ಒಂದು ಹಾಕೊಂಡ್ಬಿಡುತ್ತೆ. ಮಾಡೋ ಕೆಲಸ ನೆಟ್ಟಿಗಿದ್ರೆ ಯಾವುದೂ ಬೇಕಾಗಲ್ಲ. ಮಾಟ ಮಂತ್ರನೂ ನಡೆಯಲ್ಲ, ಯಾವುದೂ ನಡೆಯಲ್ಲ. ದುಡ್ಡು ತಗೊಂಡೋಗಿ ಒಳಕ್ಕೆ ಇಕ್ಕೋಗಿ ಹೋಗಿ ತಗೊಂಡೋಗಿ ಎಲ್ಲ ನಾನು ಭದ್ರವಾಗಿ ಅದನ್ನ ಕಾಳ್ಕೊಂಡು ಕುಕ್ಕೊಂಡಿ. ಆಮೇಲೆ ನೀನೇನೆ ಹಂಗ್ತಾ ಇದೀಯಾ? ಆಗೋದೊಂದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ನಿನ್ಗೆ. ನೋಡು, ನನ್ನ ಮಗನು ಸಂಪಾದನೆ ಮಾಡ್ತಾನೆ ಹೇಳ್ಕೊಂತಿದ್ದೆ ದೊಡ್ಡದಾಗಿ. ನನ್ನ ಗಂಡ ಏನು ಓದ್ದೇ ಇದ್ರು ತಿಂಗಳಿಗೆ 40,000-50,000 ದುಡಿತಾನೆ. ಹಂಗೆ ಹಿಂಗೆ ದಂಡ ಪಿಂಡ್ಗಳು ತಿಂದು ಓಡಾಡ್ತಾರೆ, ಏನು ಕೆಲಸ ಮಾಡ್ದಂಗೆ ಅಂತಾನ ಹೇಳ್ತಿದ್ದಲ್ಲ. ನೋಡು, ಕಣ್ಬಿಟ್ಟು ಒಂದು ಸ್ವಲ್ಪ. ಇದು ನ್ಯಾಯ ರೀತಿಲಿ ದುಡ್ದಿರೋದು, ಯಾವುದೋ ಅನ್ಯಾಯದ ದುಡ್ಡಲ್ಲ. ಅಯ್ಯೋ, ಇಂಥ ದುಡ್ಡ ನಾವು ನೋಡಿದೀವಿ, ತಗೊಂಡೋಗ್ರಿ, ನನಗೇನು ತೋರಿಸ್ತೀರ? ಹೇಳ್ತಿದ್ದಲ್ಲ, ಮನೆ ಖರ್ಚು ಕೊಡಲ್ಲ, ತಿಂತವೆ ದಂಡ ಪಿಂಡುಗಳು. ನಮ್ಮ ಹೊಸಗಳು ಹಾಲು ಕರಿತೀವಿ, ಬೆಣ್ಣೆ ತಿಂತಾರೆ, ತುಪ್ಪ ತಿಂತಾರೆ, ಮಜ್ಜಿಗೆ ಕುಡಿತಾರೆ, ಖರ್ಚಿಗೆ ದುಡ್ಡು ಮಾತ್ರನ ಕೊಡಲ್ಲ ತಿಂಗಳನ ಸರಿಯಾಗಿ ಅಂತಾನ. ಅದಕ್ಕೆ ಹೇಳಿದ್ದೆ. ಬಾರೆ ಮಧು, ಕೊಡ್ತಾ ಇರಲಿಲ್ಲ, ಅದಕ್ಕೆ ಹೇಳ್ತಿದ್ದೆ. ಕೊಟ್ರೆ ನಾನೇ ಕೇಳ್ತೀನಿ. ಈಗ ದುಡ್ಡು ಬಂದೈತಲ್ಲ, 5,000 ಕೊಡಿ, ಕೊಡ್ತೀನಿ ಇರು. ಏನು ನಾವೇನು ಎತ್ಲಾಗ ಓಡೋಗಲ್ಲ. ನಡಿಯತ್ತೆ, ಮೊದಲು ದೇವ್ರ ಮುಂದೆ ಇಟ್ಟು ಕೈ ಮುಗಿಯೋಣ ನಡಿ. ಮೊದಲು ಇವಳು ಕೈಗೆ ಹಾಕ್ಕೊಡ್ತೀಯ, ಆಮೇಲೆ ನಮ್ಮ ಅದೃಷ್ಟ ಎಲ್ಲನ ಅವಳಿಗೆ ಹೋಗ್ದಾತ. ಏನು ಹಂಗೆ ನೋಡ್ತಾ ಇದ್ಯಾ? ನಡಿ ಒಳಿಕೆ. ನಂದಿನಿ, ನಿಜವಾಗ್ಲೂ ಇವನು ಕೆಲ್ಸಕ್ಕೆ ಸೇರವನ? 35,000 ರೂಪಾಯಿ ಸಂಬಳ ಕೊಡುವಂಥ ಕೆಲಸ ಏನು ಮಾಡ್ತಾ ಇದ್ದಾನೆ ಇವನು? ನಿನಗೇನು ಗೊತ್ತಾ? ಇಲ್ಲ ಅಜ್ಜಿ, ನಾನೇ ಕೇಳಕ್ಕೆ ಹೋಗೋಣ. ಕೇಳಿದ್ರೆ ಹೇಳ್ತಾನ ಅವನು, ನಿನಗೆ ಯಾಕೆ ಬೇಕು ಅದೆಲ್ಲ ಅಂತಾನೆ. ಏನು ಬಿಡು, ಏನು ಸಂಪಾದನೆ ಮಾಡಲಿ, ನೋಡೋಣ, ಗೊತ್ತಾಗುತ್ತೆ ಒಂದಲ್ಲ ಒಂದು ದಿವಸ ಅದೇನು ಮಾಡ್ತಾ ಇದ್ದಾನೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತಾನೆ. ಸರಿ, ನಾನು ನಮ್ಮ ಅಪ್ಪ ಇರ್ ಬಂತಕ್ಕೆ ಹೋಗಿ ಬರ್ತೀನಿ ಅಜ್ಜಿ. ಸರಿ, ಹೋಗಮ್ಮ, ಹೋಗಿ ಜಲ್ದಿ ಬಾ, ಸಿದ್ಧನು ಬರ್ತಾನೆ ಇವಾಗ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.